ಮೇಡಮ್, ಮೊನ್ನೆ 3 ಬೈ ಎಲೆಕ್ಷನಲ್ಲೂ ಕೂಡ ಕಾಂಗ್ರೆಸ್ ವಿನ್ ಆಯಿತು. ಗೃಹಲಕ್ಷ್ಮಿ ಹಣವನ್ನು 3-4 ತಿಂಗಳು ಹಾಕದೆ ಎಲೆಕ್ಷನ್ ಟೈಮಲ್ಲಿ ಹಾಕಿದ್ದೆ ಇಂಪ್ಯಾಕ್ಟ್ ಅಂತ ಒಂದಷ್ಟು ಮಾತುಗಳಿದೆ. ಏನಾಗ್ತಿದೆ ಮೇಡಮ್? 3-4 ತಿಂಗಳು ಹಾಕಿರಲಿಲ್ಲ. ಯಾಕಂದರೆ ಸುಮಾರು ಜನ ಕಂಪ್ಲೇಂಟ್ ಹೇಳಿದ್ರು. ನಾವು ಚನ್ನಪಟ್ಟಣಕ್ಕೆ ಹೋದ್ವಿ, ಅಲ್ಲೆಲ್ಲರೂ ಕೂಡ ಒಂದಷ್ಟು ಮಹಿಳೆಯರನ್ನ ಮಾತಾಡ್ಸಿದ್ರಿ. ಅವ್ರು ಹೇಳಿರೋಂಥ ಮಾತುಗಳು 4-5 ತಿಂಗಳೆಲ್ಲ ಹಾಕಿರಲಿಲ್ಲ, ಇವಾಗ ಹಾಕಿದ್ರು. ತಪ್ಪು ಮಾಹಿತಿ ತಮಗೆ. ನಾನು ಇಲಾಖೆ ಮಂತ್ರಿ, ಈಗ 2 ತಿಂಗಳದ್ದು ಹಾಕಿಲ್ಲ ನೋಡಿ. ಲೈಫಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಇಲ್ಲ, ಸೆಕೆಂಡ್ ಇಂಪಾರ್ಟೆಂಟ್ ಇಲ್ಲ, ಲೈಫಲ್ಲಿ ಥರ್ಡ್ ಇಂಪಾರ್ಟೆಂಟು. ಅಕ್ಟೋಬರ್ವರೆಗೂ ಅಂದರೆ ಗೃಹಲಕ್ಷ್ಮಿ ಶುರು ಆಗಿರೋ 15 ತಿಂಗಳು ಹಾಕಿದ್ದೀನಿ. ಅಂದರೆ ಒಬ್ಬ ಗೃಹಲಕ್ಷ್ಮಿಗೆ ಇಲ್ಲಿವರೆಗೆ 30 ಸಾವಿರ ವೈಯಕ್ತಿಕ ಹೋಗಿದೆ. ಈಗ ನಾವು ಅಕ್ಟೋಬರ್ವರೆಗೂ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಈಗ ಡಿಸೆಂಬರ್ದು ನಾವು ಹಾಕಬೇಕಾಗಿದೆ. ಅದನ್ನು ಕೂಡ ಫೈಲ್ ಕಳಿಸ್ಕೊಟ್ಟಿದ್ದೀನಿ. ಸುಮ್ಮನೆ ಕುತೂಹಲ ಕೇಳ್ತಾ ಇದ್ದೀನಿ, ಆ ಥರದ ಸಿಸ್ಟಮ್ ಇದು ಮಾಡಬಹುದಾ ಮೇಡಮ್? ಏನಂತ? ಸಂಡೂರು ಕ್ಷೇತ್ರಕ್ಕೆ ನಾವು ಒಂದು ಸ್ವಲ್ಪ ಲೇಟಾಗಿ ಹಾಕೋಣ, ಚನ್ನಪಟ್ಟಣಕ್ಕೆ ಲೇಟಾಗಿ ಹಾಕೋಣ, ಹಂಗೆ ಮಾಡೋದಕ್ಕೆ ಅವಕಾಶ ಇದೆಯಾ? ಇಲ್ಲ, ಒಂದು ಸಲ ಅಂದರೆ ಒಂದೇ ಸಲ ಒಂದು ಬಟನ್ ಒತ್ತಿದ್ರೆ ಅದು ಆಟೋಮೆಟಿಕ್ ಆಗಿ ಡೈರೆಕ್ಟ್ DBT ಮುಖಾಂತರ ಹೋಗ್ಬಿಡುತ್ತೆ ಅಷ್ಟೇ. ಈಗ ನಾವೇ ಹಾಗೆ ಹೇಳ್ತೀವಿ. ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ. ಯಾರು ನಮ್ಗಾಗದಂಥವ್ರು ನಮ್ಮ ಕ್ಷೇತ್ರದಲ್ಲಿ ಬೇರೆ ಪಕ್ಷಕ್ಕೆ ಕೆಲಸ ಮಾಡಿದಂಥವ್ರು ಫಲಾನುಭವಿಗಳಿರ್ತಾರೆ. ಈಗ ನಾನೇ ಇಲಾಖೆ ಮಂತ್ರಿ, ನನಗೆ ಎಲ್ಲ ಗೊತ್ತಿರುತ್ತೆ. ಇವ್ರು ನಮ್ಗೆ ಮಾಡಿಲ್ಲ, ಇವ್ರು ಮಾಡಿಲ್ಲ. ಹಾಗಾದರೆ ಅದರಲ್ಲಿ ಏನಾದರೂ ಸಾಫ್ಟ್ವೇರ್ನಲ್ಲಿ ನಮಗೆ ಹೆಚ್ಚು ಕಡಿಮೆ ಮಾಡಬೇಕಾಗಿದ್ರೆ ನಾವೆಲ್ಲ ಡಿಲೀಟ್ ಆರಾಮಾಗಿ ಮಾಡ್ಕೊಳ್ಬೋದು. ಒಂದು ಉದಾಹರಣೆ ಅಂತ ನಿಮಗೆ ಹೇಳ್ತೆ. ಆರಾಮಾಗಿ ಡಿಲೀಟ್ ಮಾಡ್ಬೋದು, ಆರಾಮಾಗಿ ಅವ್ರಿಗೆ 4 ತಿಂಗಳ ಬಿಟ್ಟು ಹಾಕ್ಬೋದು, ಆರಾಮಾಗಿ ಅವ್ರನ್ನ ಕಾಡಿಸ್ಬೇಕು ಅಂತ ನಾವು ಹೋಗ್ಬೋದು. ಹಾಗೇನು ಮಾಡಲಿಕ್ಕೆ ಬರೋದಿಲ್ಲ. ಇದು ಪಕ್ಷಾತೀತವಾಗಿ ನಿಸ್ವಾರ್ಥತೆಯಿಂದ ಮಹಿಳೆಯ ಆರ್ಥಿಕ ಸಬಲೀಕರಣಕ್ಕೋಸ್ಕರ ಮಾಡಿರುವಂಥದ್ದು. 1 ತಿಂಗಳು 2 ತಿಂಗಳು ಹೆಚ್ಚು ಕಡಿಮೆ ಆಗಿದೆ. ಆದರೆ ಇಲೆಕ್ಷನ್ಗೋಸ್ಕರನೇ, ಇಲೆಕ್ಷನ್ ಗೆಲ್ಲಬೇಕಂತಲೇ ಏನು ಹಾಕಿದ್ದ. ಸೊ ಇಷ್ಟು ಫಲಾನುಭವಿಗಳಿಗೆ ಇಷ್ಟೇ ಮೊತ್ತದ ಹಣ ಮುಂದಿನ 3 ವರ್ಷ ನಿಮ್ಮ ಸರ್ಕಾರ ಇರೋ ತನಕ ಅಂತೂ ನಡ್ಕೊಂಡು ಹೋಗುತ್ತಾ? ಮುಂದಿನ 3.5 ವರ್ಷ ಇಷ್ಟೇ ದುಡ್ಡು, ಇದೇ 2,000 ಖಂಡಿತ. ಇಷ್ಟು ಫಲಾನುಭವಿಗಳಿಗೆ ಇವತ್ತಿನ ಲೆಕ್ಕದಲ್ಲಿ 1,26,24,000. ಇದು ನಿರಂತರವಾಗಿ ಇವತ್ತೂ ಕೂಡ ಅವ್ರು ರಿಜಿಸ್ಟರ್ ಮಾಡ್ಕೊಳ್ಬೋದು. ಅವ್ರಿಗೆ BPL ಕಾರ್ಡ್, ನಮ್ದೇನೇನು ನಾಮ್ಸ್ ಇದೆ, ನಾಮ್ಸ್ ಪ್ರಕಾರ ಅವರು ಅರ್ಹ ಫಲಾನುಭವಿಗಳಾದರೆ ಇವತ್ತೂ ಕೂಡ ಅವರು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು. ಮುಂದಿನ 3.5 ವರ್ಷಕ್ಕೂ ಆಗುತ್ತೆ. ಮುಂದಿನ 3.5 ವರ್ಷದ ನಂತರ ನಮ್ಮ ಸರ್ಕಾರ ಬರುತ್ತೆ. ಆವಾಗ ಇನ್ನೊಂದು ಸ್ವಲ್ಪ ಬೇಕಾದರೆ ಜಾಸ್ತಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.